ಮಾತಲ್ಲ ಆಗಲೇ ನಾವು 45 ವರ್ಷದಿಂದ ಸಣ್ಣ ಮಕ್ಕಳಿಂದ ನಾವು ಅಭಿಮಾನಿಗಳು. ಯಾಕಂದರೆ ಅವರು ಬೇರೆ ಯಾವ ಉದ್ದೇಶದಿಂದ ಈ ಥರ ಒಂದು ಪರಿಸ್ಥಿತಿ ಕೊಡ್ತಾರೋ ನಮಗೆ ಅರ್ಥ ಆಗ್ತದೆ. ಯಾಕೆ ಇದೆಲ್ಲ ಮಾಡ್ತಾರೆ? ಏನು ಮಾಡಿದ್ದಾನೆ ಮನುಷ್ಯ? ಹೊರದೇಶದಿಂದ ಬಂದ ಏನಂದ್ರೆ ಏನಿಲ್ಲ ಪಾಪ. ಆ ಮನುಷ್ಯ ಭಾಳ ಕಷ್ಟದಲ್ಲೇ ಕಷ್ಟ ಕೊಟ್ಟವರು. ಅವರು ಕಷ್ಟದಲ್ಲೇ ಕಷ್ಟ ಕೊಟ್ಟವರು. ಆದರೂ ಕೂಡ ಆ ಮನುಷ್ಯ ಅದನ್ನ ಜಯಿಸ್ಕೊಂಡು 7 ಗಂಟೆ ಬಂದಳ ಮನುಷ್ಯ. ಅದಕ್ಕೊಂದು ಬೆಲೆ ಬೇಡವನೇ. ನಮ್ಮ ಕನ್ನಡಿಗ ಬೇರೆ ಹೊರದೇಶದಿಂದ ಬಂದು ಮನುಷ್ಯ ಇದು ಮಾಡೋದಿಲ್ಲ. ನಮ್ಮ ಕನ್ನಡಿಗ ಆಗಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಮನುಷ್ಯ 7 ಗಂಟೆ ಸಾಧನೆ ಮಾಡ್ಕೊಂಡು ಭಾಳ ನೊಂದುಕೊಂಡು ಆ ಮನುಷ್ಯ ಏನೋ ಒಂದು ಶೂಟಿಂಗ್ ಹೋದ್ರು ಕೂಡ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಸಹಿಸ್ಕೊಂಡು 7 ಗಂಟೆ ಮನುಷ್ಯ ಬಂದು ಯಾಕೆ ಇದೆಲ್ಲ ಮಾಡ್ತಾರೆ? ಏನೇ ಆ ಮನುಷ್ಯ ದ್ರೋಹ ಮಾಡ್ತಾರೆ ಪಾಪ. ದೇವರಂಥ ಮನುಷ್ಯ. ನಾವು ಎಲ್ಲ ಪ್ರತಿ ದಿವಸ ನಾವು ಕೆಲವು ಟೈಮಲ್ಲಿ ಸಿನಿಮಾ ಶೂಟಿಂಗ್ ಹತ್ರಕ್ಕೆ ಹೋದರೆ ನಮಸ್ತೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋದರೆ ಅವರು ಶೆಟ್ಟಿಗೆ ಆ ಮನುಷ್ಯ ಬಂದು ರಜಾ ಬಾಯ್ಲಿ ಎಲ್ಲಿ ನೀನು ಭಾಳ ದಿವಸ ಆಯ್ತಲ್ಲ ಮಡಿ ನೀನು ಬಂದು ಅಂತ ಹೇಳ್ಬಿಟ್ಟು ಹಾಗೆ ಬಂದೇನೆ ಅಲ್ಲಿ ನಮ್ಮ ಬಸ್ಸಿಂಗ ಫುಡ್ ಬೈಟಿ ಸಾಪಾಡು ಕೊಡು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ದೇವರಂಥ ಮನುಷ್ಯ ಪಾಪ. ಯಾರ ಹೆಣ್ಣು ಮಕ್ಕಳಂದರೆ ಭಾಳ ಪ್ರಾಣಕ್ಕೆ ಪ್ರಾಣ ಕೂಡ ಮನುಷ್ಯ. ಹೆಣ್ಣು ಮಕ್ಕಳಿಂದ ಆ ಮನುಷ್ಯ ಕುರ್ಚಿ ಮೇಲೆ ಕೂತಿದೆ ಮನುಷ್ಯ. ಎಲ್ಲೇ ಇರ್ತಾರೆ ಹೆಣ್ಮಕ್ಳು ಬರ್ತಾ ಇರ್ತಾರೆ ಈ ಮನುಷ್ಯ ನೋಡೋಕ್ಕೆ. ಆ ಮನುಷ್ಯ ಎದ್ದು ಆಗಲೇ ಆಲ್ರೆಡಿ ಎದ್ದು ನಿಂತಿರ್ತಾರೆ ಮನುಷ್ಯ. ಆಮೇಲೆ ಅವರಿಗೆ ನಮಸ್ಕಾರ ಹೊಡೆದು ಏನು ತಾಯಿ ಅಂತ ಹೇಳ್ಬಿಟ್ಟು ಒಂದು ಸ್ವೀಕಾರ ಮಾಡಿ ಮಾತಾಡಿ ಅವರು ಏನು ಹೆಚ್ಚಾಗ ಕೊನೆಗೆ ಅವ್ರು ಕೋಟೆ ಹಣ ನಿಮ್ಮ ಭಾಳ ದೂರದಿಂದ ಬಂದಿದ್ರು ಮನೆ ತಾಯಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬರ್ದು ಮತ್ತು ಇದು ಮಾಡ್ತಾರೆ. ಯಾರಿಗೂ ದ್ರೋಹ ಮಾಡಿಲ್ಲ, ಯಾರು ಕೆಟ್ಟಿದ್ದು ಬಯಸಿಲ್ಲ ಮನುಷ್ಯ. ದೇವರಂಥ ಮನುಷ್ಯ. ಭಾಳ ಸೈಲೆಂಟು. ಸಿನಿಮಾದಲ್ಲೇ ಪಾತ್ರ ಮಾತ್ರ ಮನುಷ್ಯ ಭಾಳ